Hello, hi friends. Welcome back to Shri Viru Vlogs. ಶ್ರೀ ವೀರು ವ್ಲಾಗ್ಸ್. ಸೊ ಇವತ್ತು ನಮ್ಮದು ಆ್ಯನಿವರ್ಸರಿ ಸ್ಪೆಷಲ್ಲು. ಬೆಳಗ್ಗೆಯಿಂದ ಸೆಲೆಬ್ರೇಷನ್ ಜಸ್ಟ್ ವಿಶ್ ಮಾಡ್ಕೊಂಡಿದ್ದೀವಿ, ಬಟ್ ಎಲ್ಲೂ ಹೊರಗಡೆ ಹೋಗಿಲ್ಲ. ಇವಾಗ ಸೆಲೆಬ್ರೇಷನ್ ಟೈಮು ಬಂದುಬಿಟ್ಟು ಅಮ್ಮನ ಮನೆಗೆ ಹೋಗ್ತಾ ಇದ್ದೀವಿ. ಅಲ್ಲಿ ಆ್ಯಕ್ಚುಲಿ ನಾವು ಮದುವೆ ಆಗಿ ಇಷ್ಟು ವರ್ಷದ ನಂತರ ಅಕ್ಕ ಬಾವ ಅವ್ರದ್ದು ಕೂಡ ಇವತ್ತೇ ಇರೋದು. ಅವರು ನಾವು ಒಟ್ಟಿಗೆ ಆಚರಣೆ ಮಾಡ್ತಿರೋದು ಇದೇ ಫಸ್ಟ್ ವರ್ಷ. ಸೊ ಅವರು ಕೂಡ ಈ ವರ್ಷ ಇಲ್ಲಿ ನಮ್ಮ ಜೊತೆ ಇರೋದ್ರಿಂದ ಎಲ್ಲರೂ ಅಲ್ಲೇ ಸೆಲೆಬ್ರೇಟ್ ಮಾಡೋಣ ಅಂತ ಡಿಸೈಡ್ ಮಾಡಿದ್ದೀವಿ. ನಾವು ಇವಾಗ ಹೊರಡ್ತಾ ಇದ್ದೀವಿ, ಬನ್ನಿ ಹೊರಡೋಣ. ಇವತ್ತು ಎಲ್ರಿಗೂ ಹೋಳಿ ಹಬ್ಬ ವ್ಯವಸ್ಥೆ ನಮ್ಮ ಹಳೆಯಂದಾಗಿರುತ್ತೆ. ಅವನು ಹೇಳ್ಬೇಕಲ್ಲ ಮತ್ತೆ ಪಾಪ ಮಾಡಿದ್ದಾನೆ ಅವನು ಎಲ್ಲ ನಮ್ಮ ತಮ್ಮ ಈಗ ಓಡಾಡಿ ಅವನು ಮಾಡ್ತಿದ್ದಾನೆ ಎಲ್ಲ ಅರೇಂಜ್ಮೆಂಟ್. ಅದಕ್ಕೆ ಈಗ ಅವ್ರ ಮನೆಗೆ ಹೋಗ್ತಾ ಇದ್ದೀವಿ. ಸೊ ಅವ್ರ ಮನೆಯಿಂದ ನಮ್ಮ ಸೆಲೆಬ್ರೇಷನ್ ಶುರು ಆಗುತ್ತೆ. ಸೊ ಬನ್ನಿ ಹೊರಡೋಣ ಈಗ. ಇವತ್ತು ಆ್ಯಕ್ಚುಲಿ ಹೋಳಿ ಹಬ್ಬ ಎಲ್ಲ ಕಡೆ, ನಮ್ಮ ಕಡೆ ಸೆಲೆಬ್ರೇಟ್ ಮಾಡಲ್ಲ ನಾವು ಹೋಳಿ ಹಬ್ಬನ. ಅದಕ್ಕೋಸ್ಕರ ಇವತ್ತು ಯಾವುದು ಕೂಡ ಹೋಳಿ ಏನೂ ಮಾಡಿಲ್ಲ ನಾವು, ಜಸ್ಟ್ ನಮ್ಮ ಸೆಲೆಬ್ರೇಷನ್ ಅಷ್ಟೇ. ಸೊ ಯಾರೆಲ್ಲ ಆಚರಣೆ ಮಾಡಿದ್ವಿ, ನಿಮಗೆಲ್ಲ ಹ್ಯಾಪಿ ಹೋಳಿ ನಮ್ಮ ಕಡೆಯಿಂದ. ವಿಶ್ ಮಾಡಿರ್ತಕ್ಕಂಥ ನಮ್ಮ ಬರ್ಡೇ ಅಲ್ರಿ, ಸಾರಿ ನಮ್ಮ ಆನಿವರ್ಸರಿಗೆ ವಿಶ್ ಮಾಡಿರ್ತಕ್ಕಂಥ ನಮ್ಮೆಲ್ಲರಿಗೂ ಧನ್ಯವಾದಗಳು. ಯಾರ್ಯಾರೆಲ್ಲ ಇವತ್ತು ಫುಲ್ಲು ಮೆಸೇಜ್ಗೆ ವಾಟ್ಸಪ್ಪಲ್ಲಿ, ಇನ್ಸ್ಟಾಗ್ರಾಮಲ್ಲಿ, ಯೂಟ್ಯೂಬಲ್ಲಿ ರಿಪ್ಲೈ ಕೊಟ್ಟು ಸಾಕಾಗಿ ಆದಷ್ಟು ಎಲ್ಲರೂ ಸ್ಟೇಟಸ್ ಹಾಕ್ಯಾರ, ವಿಶ್ ಮಾಡ್ಯಾರ. ಎಲ್ಲರಿಗೂ ಈ ಮೂಲಕ ಧನ್ಯವಾದಗಳು. ಜೊತೆಗೆ ಏನು ಗೊತ್ತಾ, ಟ್ಯೂಷನ್ ಮಕ್ಕಳು ಅವ್ರ ಪೇರೆಂಟ್ಸ್ ನಮ್ಮ ಸ್ಟೇಟಸ್ ನೋಡ್ಕೊಂಡ್ಬಿಟ್ಟು ಇವತ್ತು ಮಕ್ಕಳ ಕಡೆಯಿಂದ ವಿಶ್ ಮಾಡ್ರಿ ಅಂತ ಹೇಳೋದಲ್ದೆ ಚಾಕ್ಲೇಟ್ ಕೊಟ್ಟು ಕಳ್ಸಿದ್ದಾರೆ. ಅದರಲ್ಲೂ ಕೂಡ ನಮ್ಮ ಸಮನ್ವಿ ಫ್ರೆಂಡ್ ಅರ್ಪಿತಾ ಅಂತ ಹೇಳ್ಬಿಟ್ಟು ಅವಳು ಚಾಕ್ಲೇಟ್ ತಂದು ಕೊಟ್ಟಿದ್ದಾಳೆ. ನಿಮ್ಗೆ ಸರ್ಗೆ ಇವತ್ತು ಮ್ಯಾರೇಜ್ ಐತಿ ನಿಮ್ದು, ಅದಕ್ಕೆ ಅಂತ. ಮ್ಯಾರೇಜ್ ಐತಲ್ಲಮ್ಮ, ಮ್ಯಾರೇಜ್ ಮುಗಿದೋಗ್ಯದ ಅಂತಂದ ಅಂದೆ. ಆಮೇಲೆ ಅವ್ರ ಮಮ್ಮಿ ಬಂದು ಹೇಳ್ಕೊಟ್ರು, ಮ್ಯಾರೇಜ್ ಡೇ ಐತಿ ಮಿಸ್ಸಿಂದು ಸರ್ದು, ವಿಶ್ ಮಾಡ್ದೆ ಅಂತ ಕೇಳಿದ್ರು. ಆ ಕ್ಯೂಟ್ ಆಗಿರೋ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ನೋಡಿ. ಅದೊಂಥರ ಸ್ಪೆಷಲ್ ಮೂಮೆಂಟ್, ನಮಗೆ ಖುಷಿ ಕೊಡುತ್ತೆ ಅದಕ್ಕೆ. ಸೊ ಬನ್ನಿ ಇವಾಗ ಹೊರಡೋಣ, ಟೈಮ್ ಆಗ್ತಾ ಬಂತು. ಅಲ್ಲಿ ಹೋಗಿದ ನಂತರ ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಸೊ ಹುಣ್ಣಿಮೆ ಚಂದ್ರ ಎಷ್ಟು ಚೆನ್ನಾಗಿ ಕಾಣಿಸ್ತಿದ್ದಾರೆ ನೋಡಿ. ಹುಣ್ಣಿಮೆ ನಮ್ಮ ಮನೆ ಮುಂದೆಯಿಂದ ಹೇಗೆ ಕಾಣಿಸುತ್ತೆ ಅಂತ. ನಿನ್ನೆ ಗ್ರಹಣ. ನಮ್ಮ ಸಮೂರಾಣಿ ಮಿಸ್ಸಿಂಗ್. ಸಮೂರಾಣಿ ಇಲ್ಲ, ನಾವು ಅಜ್ಜಿ ಮನೆ ಅಂತ ಹೋಗ್ಯಾಳ. ಈಗ ಬೆಳಗ್ಗೆಯಿಂದ ಇದ್ರು, ನಿನ್ನೆ ಟಯರ್ಡ್ ಆಗಿರಂತ ಇವತ್ತು ಸ್ಕೂಲ್ ಬಿಡಿಸಿದ್ವಿ. ನಿನ್ನೆ ಊರಿಗೆ ಹೋಗಿ ಬಂದು ಟಯರ್ಡ್ ಆಗಿದ್ರು. ಮಧ್ಯಾಹ್ನ ಆ್ಯಕ್ಚುಲಿ ಮಲಗ್ತಿದ್ಲು ಅವಳು ಫುಲ್ಲು, ಬಟ್ ಮಲಗಲಿಲ್ಲ. ಈಗ ಅಲ್ಲಿ ಹೋಗಿ ನಾನು ಬರಲ್ಲ ಇಲ್ಲೇ ಇರ್ತೀನಿ ಅಂತ ಹೇಳಿ ಅಲ್ಲೇ ಇದ್ದಾಳೆ. ನೋಡ್ಬೇಕು ಇವಾಗ. ಬನ್ನಿ. ಏನು ಹೇಳಿದಿ? ಏನು ಹೇಳಿದಿ? ಏನೈತಿ ಇವತ್ತು? ಏನೈತಿ? ಮತ್ತು ನೀನೇನು ಕೊಟ್ಟಿ ನನಗೆ? ಎದಕ್ಕೆ ಕೊಟ್ಟಿ? ಜೋರಾಗಿ ಹೇಳು, ಜೋರಾಗಿ ಹೇಳು. ಎದಕ್ಕೆ ಕೊಟ್ಟೆಲ್ಲ? ಎದಕ್ಕೆ ಕೊಟ್ಟಿ? ಏನಾಯ್ತು? ಮತ್ತೆ ಆಗ್ಲೇ ಏನಂದು ನೀನು? ಮ್ಯಾರೇಜ್ ಐತಿ ನಿಮ್ಮದು, ಮ್ಯಾರೇಜ್ ಐತಿ ನಿಮ್ಮದು. ಮ್ಯಾರೇಜ್ ಆಗಿಬಿಟ್ಟೈತೆ ನಮ್ದು ಅಲ್ಲ, ಮ್ಯಾರೇಜ್ ಡೇ. ಹೋಗಿಲ್ಲಕ್ಕೆ ಈಗ ನೈಟ್ ಹೋಗ್ಬೇಕಾ? ಬೆಳಗ್ಗೆ ಆಗ್ಲಿಲ್ಲ. ಬರ್ರಿ ರೀ ಶಂಭ ಬಾ ರೀವೋ, ಸುಮ್ಮನೆ ಇರು. ಇನ್ನೊಂದು ಸರಿಗೆ ಹೋಗ್ರಿ, ಇನ್ನೊಂದು ಸರಿಗೆ ಹೋಗ್ರಿ.
ಫುಲ್ ಹಂಚ್ಬೇಕು. ಸರಿ ನೀ ಸರಿ ಹತ್ ಬರ್ತಾನೆ ಈಗ. ನಿನ್ನ ಮಾಮೂಲು ಪಾರ್ಟಿ ಮಾಮೂಲು ಥ್ಯಾಂಕ್ಸ್ ಹೇಳು. ಉಂಡ್ರಿ ಉಂಡ ಮೇಲೆ ಹೇಳ್ತಂತ ಬಿಲ್ ವಾಟ್ಸಪ್ ಮಾಡಿದ್ನ. ಓಯ್ ಗಂಟಲ ತುಜ ಅಂತ ಸಮ್ಮೆ ಅನ್ನ ಅದು ಕಡ್ಡಿ ಯಾರು ಕೊಟ್ರ ಅವ್ರಿಗೆ? ಧನ್ಯ ಧನ್ಯ ಇಲ್ಲಿ ನೋಡಮ್ಮ ಇಲ್ಲಿಗ ಚೋಟಿಗ ಯಾಕೆ ಮಾಡ್ಬೇಡ. ಬಾಬಾ ಜಿಟಿಗಾಲ್ ಕುಡಿತದ ಸ್ವಲ್ಪ ಕಾಲ ಇಲ್ಬಿಟ್ರೆ ಆಗೋತಿ. ಜಿಟಿಗಾಲ ತಟಗ ಸಪೋರ್ಟ್ ಕಲಸ ಅದಕ್ಕೆ ನೋಡಿ ಫ್ರೆಂಡ್ಸ್, ಇವಾಗ ನಾವು ಊಟ ಮುಗಿಸ್ಕೊಂಡು ಬರೋಷ್ಟರಲ್ಲಿ 10:30 ಆಯಿತು. ಆ್ಯಕ್ಚುಲಿ ನಾವು ಸೆಲೆಬ್ರೇಷನ್ ಅಂತ ಹೇಳ್ಬಿಟ್ಟು ಕೇಕ್ ಕಟ್ಟಿಂಗು ಅದನ್ನೆಲ್ಲ ಮಾಡೋದಕ್ಕೆ ಇತ್ತೀಚೆಗೆ ಬಿಟ್ಬಿಟ್ಟಿದ್ದೀವಿ ಆಲ್ಮೋಸ್ಟು. ಯಾಕೆಂದರೆ ಆ ಕೇಕು ಇಷ್ಟ ಆಗ್ತಿಲ್ಲ ಅಂತಲ್ಲ, ಆರೋಗ್ಯಕ್ಕೆ ಒಳ್ಳೆಯದಲ್ಲ ಅಂತ ಅವಾಯ್ಡ್ ಮಾಡ್ತಾಯಿದ್ವಿ. ಮಕ್ಕಳು ಅಂದಮೇಲೆ ಇಷ್ಟಪಡ್ತಾರೆ, ಅವರು ಜಾಸ್ತಿಯಾಗಿ ತಿನ್ಕೊಂಡು ಬಿಡ್ತಾರೆ. ಅದಕ್ಕೆ ಸ್ವಲ್ಪ ಬೇಡ ಅಂತ ಹೇಳ್ಬಿಟ್ಟು ಏನೋ ಅಪರೂಪಕ್ಕೆ ಬೇಕು ಅನಿಸಿದಾಗ ಚಿಕ್ಕದಾಗಿ ಒಂದು ಸುಮ್ಮನೆ ಹಾಗೆ ತಂದು ತಿನ್ಬೋದು. ದೊಡ್ಡದೊಂದು ಕೇಕ್ ತಂದು ಅದನ್ನೆಲ್ಲ ಜಾಸ್ತಿಯಾಗಿ ತಿನ್ನೋದು ಬೇಡ. ಅದ್ರ ಮೇಲೆ ಫುಲ್ಲು ಕ್ರೀಮ್ ಎಲ್ಲ ಹಾಕ್ಬಿಟ್ಟಿರ್ತಾರೆ, ಅದಕ್ಕೋಸ್ಕರ ಬೇಡ ಅಂತ ಹೇಳ್ಬಿಟ್ಟು ನಾವು ಜಸ್ಟು ಊಟ ಮಾಡೋಣ ಎಲ್ಲರೂ ಸೇರಿ ಒಂದು ಕಡೆ ಕೂತ್ಕೊಂಡು ಆರಾಮಾಗಿ ಬೇಕಿರೋದೆಲ್ಲ ತಿನ್ಕೊಂಡು ಎಂಜಾಯ್ ಮಾಡೋಣ. ಅದರಲ್ಲೂ ಕೂಡ ಸಣ್ಣ ಪಾಪು ಇರೋದ್ರಿಂದ ಹೊರಗಡೆ ಹೋಗಿ ಮಾಡಿ ಅದೂ ಕಷ್ಟನೇ. ಸೊ ನೈಟ್ ಟೈಮ್ ಯಾಕೆ ಅಂತ ಅಂದ್ಕೊಂಡು ಹೊರಗಡೆ ಹೋಗಲಿಲ್ಲ, ಮನೇಲೇ ತಮ್ಮ ಅರೇಂಜ್ ಮಾಡ್ದ. ಸೊ ಎಲ್ಲರೂ ಸೇರಿ ಅಲ್ಲೇ ಊಟ ಮಾಡಿಕೊಂಡು ಬಂದ್ವಿ, ಪಾನ್ ಹಾಕ್ಕೊಂಡು ಅದರಲ್ಲೂ ಕೂಡ. ಸೊ ಒಂದು ಒಳ್ಳೆ ಊಟ ಆಗಿದ ನಂತರ ಎಲೆ ತಿಂದ್ರೇ ಅದೊಂಥರ ಒಳ್ಳೆಯದು ಆರೋಗ್ಯಕ್ಕೆ ಆಗಿರ್ಬೋದು. ಹಾಗೆ ಎಲ್ಲ ರೀತಿಯಿಂದನೂ ಕೂಡ ಅದು ಫುಲ್ ಅಂತ ಅನಿಸೋದು ಆವಾಗೇ ಕಂಪ್ಲೀಟಾಗಿ ಊಟ ಅಂತ ಅನಿಸೋದು. ಸೊ ಅದೆಲ್ಲ ಮುಗಿಸಿ ಇವಾಗ ಮಲಗಬೇಕು. ಯಜಮಾನ್ರು ಅವ್ರ ಅಣ್ಣ ಹಚ್ಚಿದ್ದಾರೆ, ಊರಿಂದ ಮಾತಾಡ್ತಾ ಇದ್ದಾರೆ ಫೋನಲ್ಲಿ, ಅದಕ್ಕೋಸ್ಕರ ನಾವು ವಾಯ್ಸ್ ಓವರ್ ಕೊಡ್ತಾ ಇರೋದು. ಸೊ ಮಾತಾಡಿಕೊಂಡು ಇಲ್ಲಿ ಅಡ್ಡಾಡ್ತಿದ್ದಾರೆ. ಇವನು ಮಾತ್ರ ಹೋಮ್ವರ್ಕ್ ಬ್ಯಾಲೆನ್ಸ್ ಇಟ್ಕೊಂಡಿದ್ದ, ಬಂದು ಬರೀತೀನಿ ಅಂತೇಳಿ ಪಾಪ ಬರೀತಿದ್ದಾನೆ. ಈಗ ಅವನದೇ ಲೋಕ. ಇವಳು ಸರಿಯಾಗಿ ನಿದ್ದೆನೇ ಮಾಡಿಲ್ಲ ಸಮನ್ವಿ. ಅವಳಿಗೆ ಆ್ಯಕ್ಚುಲಿ ಹೋಮ್ವರ್ಕ್ ಇರಲಿಲ್ಲ, ಇವನಿಗೆ ಅಂದರೆ ವಾಟ್ಸಪ್ಗೆ ಹಾಕ್ಬಿಡ್ತಾರೆ, ಹಾಗಾಗಿ ಅವನು ಬರೀತಿದ್ದಾನೆ. ಇಲ್ಲಿ ಸ್ವಲ್ಪ ಸೋಫಾನ ಬೇರೆ ಕಡೆ ಶಿಫ್ಟ್ ಮಾಡಿದ್ದೀವಿ, ಯಾಕೆ ಅಂತಂದರೆ ಇವಾಗ ಬಾಗಿಲು ಹಿಂದೆ ಸ್ವಲ್ಪ ಚೆನ್ನಾಗಿ ಗಾಳಿ ಬರ್ತಾ ಇರುತ್ತೆ. ಡೇ ಟೈಮಲ್ಲಿ ಎಲ್ಲ ಕೆಲಸ ಮುಗಿಸಿ ಸ್ವಲ್ಪ ನನಗೆ ರಿಲ್ಯಾಕ್ಸ್ ಮಾಡಲಿಕ್ಕೆ ಈ ಸೋಫಾದಲ್ಲಿ ಕೂತ್ಕೊಂಡು ಕಂಫರ್ಟ್ ಆಗಿರುತ್ತೆ, ಗಾಳಿ ಕೂಡ ತಣ್ಣಗೆ ಬರ್ತಾ ಇರುತ್ತೆ, ಅದಕ್ಕೋಸ್ಕರ ಹಾಕ್ಕೊಂಡಿದ್ದೀವಿ. ಇಲ್ಲಿ ಸ್ಪೇಸಿಯಸ್ ಆಗಿ ಮಕ್ಕಳು ಓಡಾಡ್ಕೊಂಡಿರೋದಕ್ಕೆ ಆಗಿರ್ಬೋದು. ಹಾಗೆ ಡೋರ್ ಓಪನ್ ಮಾಡಿದಾಗ ಕಂಪ್ಲೀಟಾಗಿ ಗಾಳಿ ಒಳಗಡೆ ಬರುತ್ತೆ. ಸೊ ಈ ಸೋಫಾ ಅಡ್ಡ ಆಗಿರೋದ್ರಿಂದ ಎಲ್ ಶೇಪಲ್ಲಿ ಅಡ್ಡ ಆಗಿತ್ತು, ನಮಗೆ ಅಡ್ಡ ಆಗಿರೋದ್ರಿಂದ ಸ್ವಲ್ಪ ಗಾಳಿ ಬರ್ತಾ ಇರಲಿಲ್ಲ ಒಳಗಡೆ, ಅದಕ್ಕೆ ಸ್ವಲ್ಪ ಅದನ್ನು ಸೈಡಲ್ಲಿ ಇಟ್ಬಿಟ್ಟಿದ್ದೀವಿ. ಹಾಗೆ ಮಲಗೋದಕ್ಕೂ ಕೂಡ ಕಂಫರ್ಟ್ ಆಗಿದೆ ನಮಗೆ. ನೋಡ್ರಿ, ಇತ್ತೀಚೆಗೆ ಜಗ್ಗಿ ಕಿತಾಪತಿ ಮಾಡೋದು ಕಲ್ತಾನ. ಮೊದಲು ಸಣ್ಣನಿದ್ದಾಗ ಏನು ಪೆಟ್ಟೆ ಮಾಡ್ಕೊತಿದ್ದಿಲ್ಲ, ಇವಾಗ ಬೆಳಗ್ಗೆ ಕಾಲು ಬಡಿಸ್ಕೊಂಡು ನೋಡಿ ಒಳಪೆಟ್ಟೆ ಆಗೈತಿ, ಕಟ್ಟಂತ ಬಡಿತದ. ಪೂರ ಹಂಗೆ ಅದ್ರ ಮೇಲೆ ಇಡಬೇಡ್ರಿ. ಇದು ನಿನ್ನೆ ನಾವು ಅಲ್ಲಿ ನವಲ್ಗುಂದಕ್ಕೆ ಹೋಗಿದ್ದಾಗ ಅಲ್ಲಿ ಕಾಲಿಗೆ ಏನದು
ಕೆಂಪಿರು ಕೆಂಜಿಗೆ ಕೆಂಜಿಗೆ ಕಡ್ದಿದೆ, ಅದಕ್ಕೆ ಐಸ್ ಕ್ಯೂಬ್ ಇಟ್ಟರೆ ಸ್ವಲ್ಪ ಅಷ್ಟಕ್ಕೆ ಬಾವು ಬಂದಿದೆ. ಅದು ಒಮ್ಮೆ ಹಂಗೆ ಒಮ್ಮೆ ಹಿಂಗೆ ಇಡ್ರಿ. ಇದು ಊರಕತ್ತೆ. ಎಷ್ಟೊತ್ತು ಇಡಬೇಡ್ರಿ, ತೆಗೀರಿ ಅಲ್ಲೇ ಮರಗಟ್ಟಕ್ಕೆ. ಮತ್ತೆ ಸ್ವಲ್ಪ ತೆಗಿ ಇಷ್ಟೊತ್ತು ಅದ್ರ ಮೇಲೆ ಇಟ್ಟಿದೆಯಾ ಅಲ್ಲೇ ಇದು. ಐಸ್ ಕ್ಯೂಬ್ ಬಿಡ್ತೀನಿ, ಏನಾಗಲ್ಲ. ಕಾಲು ಬಾವು ಕಡಿಮೆ ಅಂತ ಇದೆ, ಅದು ಇರ್ಬಿ ಕಡ್ದಿದ್ದು. ಇಲ್ಲ ತೋರ್ಸು. ಬಿಡ್ರಿ ಮಕ್ಕ ನಡ್ಕೊಂಡು ತೋರ್ಸಪ್ಪ ಕಾಲು. ಇದೆಲ್ಲ ಬೆಳಗ್ಗೆ ಬಾವು ಬಂದಿತ್ತು ಎಲ್ಲ, ಇಷ್ಟು ಒಬ್ಕೊಂಡಿತ್ತು. ಬೆಳಗಾತಮ್ಮ. ಇದೆಷ್ಟು ಬಾವಿತ್ತು. ಇವತ್ತು ಅದೇ ನೆಪಕ್ಕೆ ಹೋಗಿಲ್ಲ ಇವತ್ತು ಸ್ಕೂಲಿಗೆ, ಕಾಲು ನೋವಾಗಿದೆ ಅಂತ. ಅಲ್ಲಪ್ಪ ಸಾತಾಣ ಹೋಗಿಲ್ಲ ಅಂದ್ರೆ ಸಾಮಾನ್ಯ ಹೋಗಲ್ಲ ಸ್ಕೂಲಿಗೆ. ನೋಡಿ ಇವಾಗ ಇಷ್ಟೆಲ್ಲ ಸ್ಪೇಸಿಯಸ್ ಆಗಿದೆ ಸ್ವಲ್ಪ ಓಡಾಡಲಿಕ್ಕೆ. ಹೀಗೆ ಈ ಕಡೆ ಡೋರ್ ಓಪನ್ ಇದ್ದಿದ್ದಕ್ಕೆ ಚೆನ್ನಾಗಿ ಗಾಳಿ ಬೀಸ್ತಿದೆ. ಫುಲ್ಲು ಬಿಸಿಲು, ಅದಕ್ಕೆ ಇಲ್ಲಿ ಫುಲ್ಲು ಗಾಳಿ ತಣ್ಣಗೆ ಬೀಸ್ತಾ ಇದೆ, ಹಾಗೇ ನಿದ್ದೆ ಬರುತ್ತೆ. ಸೊ ಇವಾಗ ನನ್ನ ಮಕ್ಕಳಿಗೆ ಲಂಚ್ ರೆಡಿ ಮಾಡಿ ಇಟ್ಟಿದ್ದೀನಿ. ಯಶ್ವಂತ್ರಿ ಈಗ ತೊಗೊಂಡು ಹೋಗ್ತೀನಿ ಅಂತ ಹೇಳಿದ್ದಾರೆ. ಅವ್ರಿಗೆ ನೇಮ್ ಹಾಕಿ ಕೊಡಬೇಕು, ಅದಕ್ಕೆ ನೇಮ್ ಹಾಕಿ ಕೊಡಮ್ಮ ಅಂತ ಹೇಳಿದ್ರು. ನೇಮ್ ಹಾಕ್ತಿದ್ದೀನಿ. ಸೊ ಇದು ಸಮನ್ವಿಗೆ ಪರ್ಪಲ್ ಕಲರ್, ಇದು ಸಾತುಗೆ ನೇಮ್ ಹಾಕಬೇಕು. ಅದಕ್ಕೆ ಪರ್ಮನೆಂಟ್ ಮಾರ್ಕರ್ ತೊಗೊಂಡು ನೇಮ್ ಹಾಕಬೇಕು ಅಂತ ಇಟ್ಕೊಂಡೆ. ಅವ್ರಿಗೆ ಇವತ್ತು ರೊಟ್ಟಿ ಕಾಳು ಪಲ್ಯ ಬಿಸಿ ಅನ್ನ ಇಟ್ಟಿದ್ದೀನಿ. ಬೇಳೆ ಇಟ್ಟಿಲ್ಲ, ಬೇಳೆ ಯಾಕೋ ಇಷ್ಟಪಡ್ತಿಲ್ಲ ಇತ್ತೀಚೆಗೆ. ಮನೇಲಿ ಬಂದಾಗೆ ಊಟ ಮಾಡ್ತಾರೆ, ಬಟ್ ಲಂಚ್ಗೆ ಇಟ್ಟಿರೋದು ಇಷ್ಟಪಡ್ತಿಲ್ಲ. ಅದಕ್ಕೆ ಸ್ವಲ್ಪ ತುಪ್ಪ ಪುಡಿ ಎಲ್ಲ ಹಾಕಿ ಅದು ಇಷ್ಟಪಟ್ಕೊಂಡು ತಿಂತಾರೆ, ಅದನ್ನು ಹಾಕಿಟ್ಟಿದ್ದೀನಿ. ಸ್ವಲ್ಪನೇ ಇಟ್ಟಿದ್ದೀನಿ ಕ್ವಾಂಟಿಟಿನಲ್ಲಿ ಜಸ್ಟು. ಮತ್ತು ಒಂದು ಸ್ನ್ಯಾಕ್ಸ್ಗೆ ಒಂದಿಷ್ಟು ಸ್ವೀಟ್ಸ್ ತೊಗೊಂಡಿತ್ತು ನಿನ್ನೆ ನಮ್ಮ ಆ್ಯನಿವರ್ಸರಿಗೋಸ್ಕರ. ಸೊ ಅದನ್ನೆಲ್ಲ ಹಾಕಿದ್ದೀನಿ, ಸ್ವೀಟ್ಸು ಖಾರ ಹಾಕಿದ್ದೀನಿ ಇಬ್ರಿಗೂ ಕೂಡ. ಇಷ್ಟು ಇವತ್ತಿನ ಅವರ ಲಂಚ್ ಆಗಿರುತ್ತೆ. ಬೆಳಗ್ಗೆ ಕೂಡ ರೊಟ್ಟಿ ಪಲ್ಯನೇ ಊಟ ಮಾಡಿ ಹೋಗಿದ್ದಾರೆ, ರೊಟ್ಟಿ ಕಾಳು ಪಲ್ಯ. ಇದು ಯಾವುದು ಸಾತ್ವಿಕ್ ಮಹಾರಾಜ್ ಅವ್ರದ್ದು. ಸಾತ್ವಿಕ್ ವಿಎಂ. ಸಾತ್ವಿಕ್ ವಿಎಂ, ಇದು ಸಮನ್ವಿ ವಿಎಂ. ಹೇಗೆ ಕಾಣಿಸ್ತಿದೆ? ಹೊಸ ಲಂಚ್ ಬ್ಯಾಗ್ ನೇಮ್ ಹಾಕಿದೆ ನೋಡ್ರಿ, ಹೇಳಿ ತೋರಿಸಿ ಕೊಡಿ. ಸಾತ್ವಿಕ್
SAMANVIVM ಸಮನ್ವಿವಿಎಂ ಹೇಳಿ ಕೊಡ್ರಿ ಅಂತ. ಬಿಸಿಲು ಜಗ್ಗಿ ಐತಿ, ಆ ಕಡೆ ಈ ಕಡೆ ಓಡಾಡಿ. ನಾನೇ ಹೋಗ್ತೀನಿ ಅಂದೆ, ಬಿಸಿಲು ಫುಲ್ ಇದೆ. ಈ ಬಿಸಿಲಲ್ಲಿ ನೀವು ಹೋಗ್ತೀಯ ಬೇಡ ಅಂದರೆ ಅದಕ್ಕೆ ತಾವೇ ಬೈಕ್ ಮೇಲೆ ಹೋಗಿ ಬರ್ತೀನಿ ಅಂತ ಬಂದರು. ಗಿಡಕ್ಕೆ ಒಂದಿನ ಬಿಸಿಲು ನೀರು ಹಾಕಿಲ್ಲ ಅಂದರೆ ಫುಲ್ಲು ನೋಡಿ. ಈಗ ಎಲ್ಲದಕ್ಕೂ ನೀರು ಜಾಸ್ತಿ ಆಗಬೇಕು, ಬಿಸಿಲು ಜಾಸ್ತಿ ಬಂದಾಗೆಲ್ಲ. ಸ್ವಲ್ಪ ನಿನ್ನೆ ನೋಡಿ ನಮಗೆ ಕಾಮಣ್ಣನ ಸುಟ್ಟು ಒಂದಿಷ್ಟು ಕೆಂಡ ತಂದು ಕೊಡ್ರಿ ಅಂತ ಹೇಳಿದ್ದೆ. ಕೆಂಡ ತಂದು ಕೊಟ್ಟಿದ್ರು. ಅದರಲ್ಲಿ ಒಂದು ಸ್ವಲ್ಪ ಬೆಳ್ಳುಳ್ಳಿ ಕಡಲೆ ಹಾಕ್ಕೊಂಡು ಸುಟ್ಕೊಂಡು ತಿಂದ್ವಿ ನಿನ್ನೆ. ಅದರಿಂದ ಹಲ್ಲು ಗಟ್ಟಿ ಆಗುತ್ತೆ ಅಂತ ವಾಡಿಕೆ ಇದೆ. ಹಾಗೆ ಯಾವುದೇ ರೀತಿಯಾದಂಥ ಕೆಮ್ಮು, ನೆಗಡಿ, ಶೀತ ಬರಬಾರ್ದು ಅಂತೇಳ್ಬಿಟ್ಟು ಇದನ್ನು ಏನು ತಿಂತೀವಿ, ಬೆಳ್ಳುಳ್ಳಿ ತಿಂತೀವಿ ನಾವು. ಅದಕ್ಕೆ ನಮ್ಮ ಉತ್ತರ ಕರ್ನಾಟಕ ಜನಕ್ಕೆ ಎಷ್ಟೇ ಬಿಸಿಲಿದ್ರೂ ಕೂಡ ಬಿಸಿ ಬಿಸಿ ಚಹಾ ಮಾತ್ರ ಬೇಕೇ ಬೇಕು. ನೋಡಿ, ಯಜಮಾನ್ರು ಸ್ಕೂಲ್ಗೆ ಬಿಸಿಲಲ್ಲಿ ಹೋಗಿ ಲಂಚ್ ಕೊಟ್ಟು ಬಂದು ಇವಾಗ ನನಗೆ ಟೀ ಬೇಕು ಅಂತ ಕೇಳಿದ್ರು, ಬಿಸಿ ಬಿಸಿ. ಓಕೆ, ನಮಗೂ ಕಂಪ್ನಿ ಕೊಡೋರು ಇದ್ದಿಲ್ಲ ಇಷ್ಟೊತ್ತು, ನಮಗೂ ಕುಡಿಬೇಕನ್ನೋ ಆಸೆ ಇತ್ತು. ಆದರೆ ಕಂಪ್ನಿ ಕೊಡೋದಕ್ಕಿದ್ದಿಲ್ಲ. ಕಂಪ್ನಿ ಇಲ್ಲದೇ ಕುಡಿಯೋಕ್ಕೂ ಬೇಜಾರು. ಕಂಪ್ನಿ ಸಿಕ್ಕರು, ನಾವು ಕೂಡ ಇವ್ರ ಜೊತೆ ಟೀ ಕುಡಿತೀವಿ. ಹೌದಾ? ಅಯ್ಯ ಇಲ್ಲಿ ನೋಡ್ರಿ, ಹೊಸ ಜಿಪ್ ಕಿತ್ಕೊಂಬಂದಾರ. ಈಸಿ ಅಲ್ಲ ನಿಂದು? ಹೊಸ ಬ್ಯಾಗ್ ಕಿತ್ಕೊಂಬಂದ್ಬಿಟ್ಟೆಪ್ಪ. ಓಸು ಇದ್ರಾಗ ತುಂಬಿದ್ರೆ ಹೆಂಗ ಸಾತು ಬ್ಯಾಗ್ನಾಗ. ಇದು ಶರ್ಬತ್ ಮಾಡೀನಿ ಬಿಡಮ್ಮ, ಅದನ್ನು ಕುಡಿ ಅಂತ್ರಿ. ರೀ ಇದು ಹಿಡ್ಕೋರಿ ಒಂದು ನಿಮಿಷ. ಸಮ್ಮುದು ಹೊಸ ನೈಟ್ ಡ್ರೆಸ್, ಸಮ್ಮುಗೆ ಹೊಸದು ನೈಟ್ ಡ್ರೆಸ್ಸು. ಅಕ್ಕೆ ತೋರಿಸು ಹೋಗೋದನ್ನು. ಮತ್ತೆ ಇಲ್ಲೊಂದು ಹೊಸ ಡ್ರೆಸ್ಸು. ಇವ ನೋಡ್ರಿ ನೈಟ್ ಡ್ರೆಸ್ಸು. ಇದೊಂದು ಸೆಟ್ಟು ಸಮ್ಮುಗೆ. ಸಾತು ನಿಂದು ಟೀ ಶರ್ಟ್, ಸಾತಂದು ಒಂದು ಹೊಸ ಟೀ ಶರ್ಟ್ ಈ ಥರ ಬೇಕಂತ ನೀ ಕ್ಯಾಪ್ ಈ ಕಡೆ ಬಾ. ಗುಂಡಿ ಇರಲ್ಲ ಅಂತ ಒಕ್ಕ. ಸರಿ ಆತದ ಸರಿ. ಈಗ ಅಕ್ಕಮ್ಮ ಬಡ ಬಡ ಗುಂಡಿ ಹಾಕೊಳಕ್ ಬರವಲ್ಲ, ಸುಮ್ಮನೆ ನಾನು ಹಾಕ್ತೀನಿ ಬಾ. ಚಲೋ ಆಯ್ತಾ? ಅದು ಜೀನ್ಸ್ ಮತ್ತೆ ದಿನ ಹಾಕ್ಕೊಂಡು ಇದು ಮಾಡಬೇಡ. ಈಗ ಶೆಕೆ ಆಯ್ತಾ, ಶೆಕೆಗೆ ಹಾಕ್ಯಬೇಡ ಅವನ್ನ. ನಿಂದೇನಮ್ಮ ಅಮ್ಮ ಎದರ್ಕ್ ಬಂದು ತೋರಿಸ್ರಿ. ಅದೊಂದು ಡ್ರೆಸ್ ತೊಗೊಂಡ್ರ ಸಮ್ಮ ಜೀನ್ಸು ಚೆನ್ನಾಗೇನ ಕಾಣಕತ್ತೈತಿ, ಆದರೆ ಇದು ಇಲ್ಲ, ಸೈಜ್ ಕರೆಕ್ಟ್ ಆಗಕತ್ತಿಲ್ಲ, ಸಣ್ಣ ಸೈಜ್ ಆಗಕತ್ತೈತಿ. ಸ್ಕೂಲಿಂದ ಬಂದು ಕೂಡಲೇ ಡ್ರೆಸ್ ಚೆಕ್ಕಿಂಗ್ ನಡೆಯಕತ್ತಾರ. ಏನೇನು ತಂದದ ಏನೇನು ಬಿಟ್ಟದ ಹಾಕೋ. ತೋರಿಸ್ರಿ ಅದು ಡ್ರೆಸ್ಸು. ನಮ್ಮ ಸಮ್ಮ ಕ್ಯೂಟ್ ಕಾಣಕತ್ತಿತ್ತು, ಆದ್ರೆ ಸಣ್ಣ ಸೈಜ್ ಐತಿ. ಇನ್ನು ಒಂದು ಸೈಜ್ ದೊಡ್ಡ ತರ್ಬೇಕು. ಪ್ಯಾಟರ್ನ್ ಸೇಮ್ ಕಲರ್ ಸೇಮ್ ಕ್ಲಾತ್ 24 ನಂಬರ್ ತರ 22 ಇದೆ ಬಾಕ್ಸ್ ಪೀಸ್. ಅಬ್ಬಾ ಈ ಕಡೆ ತಿರ್ಗು. ಓಕೆ, ನೀನು ಬೇರೆ ಹಾಕ್ಯಮ್ಮ. ಸುಮ್ಮನೆ ಅದು ಸೈಜ್ ನೋಡ್ಲಿ ಕರೆಕ್ಟ್ ಐತಾ ಇಲ್ಲ ಅಂತಂದು ಹಾಕಿರೋದು. ಎಲ್ಲೇನೋ ಹೊರಗೆ ಹೋದಲ್ಲಿ ಹಾಕ್ಯಣ ಅಂತ್ರಿ. ಎಳಿಬೇಡ ಸಾತು ಹಂಗ.
ಇದ್ರಾಗ ಇಡ್ರಿ. ಎಸ್ ಅದ್ರದ್ದು ನೋಡ್ರಿ ಅದು ಎಸ್ ಸಾತಣಂದು ಹೇಳೋದು ಎಸ್ ಬೇಬಿ ಕ್ಯೂ, ಇದು ಬೇಬಿ ಕ್ಯೂ ಅದರದ್ದು. ಬಿಚ್ಚಿಬಿಡು ಅಪ್ಪು, ಕೈಕಾಲು ಮುಖ ತಕೊರೋಗ್ರಿ. ನಡ್ರಿ ಟೈಮ್ ಆಯ್ತು ಟ್ಯೂಷನಿಗೆ. ನಡ್ರಿ ಒಂದು ಸ್ವಲ್ಪ ಶರ್ಬತ್ ಮಾಡೀನಿ ಕುಡೀರಿ, ತಣ್ಣಗಾಗ್ತೈತಿ. ತಣ್ಣಗಾಗಿಂದ ಏನೋ ಸ್ಪೆಷಲ್ ಏನಾನ ಕೊಡ್ತೀನಿ ಒಂದು ತಿಂದು ಟ್ಯೂಷನಿಗೆ ನಡೆಯೋದು. ಇವತ್ತು ಸ್ಕೂಲಾಗ ಏನು ಹೇಳಿದ್ರಮ್ಮ? ಇದ್ರಲ್ಲ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಸ್ವಲ್ಪ ಕೆಲವೊಂದಿಷ್ಟು ಹೊರ್ಗಡೆ ಹೋದ್ವಿ. ಇವತ್ತು ಒಂದು ಫಂಕ್ಷನ್ ಇತ್ತು ಅಂತ ಹೊರಗಡೆ ಹೋಗೋದೇ ಅಪರೂಪ. ಹೋಗಿದ್ದಾಗ ನನಗೆ ಏನಾದರೂ ಸ್ವಲ್ಪ ಅಕ್ಕಪಕ್ಕದಲ್ಲಿ ಶಾಪಿಂಗ್ ಏನಾದರೂ ಇತ್ತು ಅಂದರೆ ಹೋಗ್ಬಿಡ್ತೀನಿ. ನನ್ನ ಮಕ್ಕಳಿಗೆ ಒಂದಿಷ್ಟು ಡ್ರೆಸ್ ಎಲ್ಲ ತೊಗೊಳ್ಳೋಣ, ನೆಕ್ಸ್ಟ್ ಏನಾದರೂ ಯುಗಾದಿ ಹಬ್ಬಕ್ಕೆ ಅವಾಗೆಲ್ಲ ಬೇಕಾಗುತ್ತೆ, ಮತ್ತು ನನಗೆ ತಿರ್ಗಾ ಹೋಗ್ಲಿಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ನೋಡಲಿಕ್ಕೆ ಹೋದೆ. ಕೆಲವೊಂದಿಷ್ಟು ಯಾವುದು ಚೆನ್ನಾಗಿ ಅನ್ನಿಸ್ತು ಅದನ್ನೆಲ್ಲ ತೊಗೊಂಡು ಬಂದೆ. ಮೊನ್ನೆ ನಾವು ನವಲಗುಂದಕ್ಕೆ ಹೋಗಿರುವಾಗ ಕೂಡ ಬಾದಾಮಿನಲ್ಲಿ ಸಾತಿಗೆ ತೊಗೊಂಡು ಬಂದಿದ್ವಿ. ಇವಾಗ ಸಮ್ಮುಗೆ ಅಲ್ಲಿ ನೋಡಿದ್ವಿ, ಸಿಗಲಿಲ್ಲ. ಅದಕ್ಕೋಸ್ಕರ ಸಮ್ಮುಗೂ ಕೂಡ ಸ್ವಲ್ಪ ತೊಗೊಳ್ಳೋಣ ಅಂತ ತೊಗೊಂಡೆ. ಒಳ್ಳೊಳ್ಳೆ ಕಲೆಕ್ಷನ್ ಸಿಕ್ತು, ಇಷ್ಟ ಆಯಿತು. ಸೊ ಇವತ್ತಿನ ವಿಡಿಯೋ ಇದಾಗಿತ್ತು ಫ್ರೆಂಡ್ಸ್. ನಿಮಗೆ ಯಾವುದಾದ್ರೂ ಒಂದು ಕಾರಣಕ್ಕೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಕೂಡ ಮರಿಬೇಡಿ. ನೆಕ್ಸ್ಟ್ ವಿಡಿಯೋನಲ್ಲಿ ಸಿಗೋಣ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಬಾಯ್.